ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆ ವತಿಯಿಂದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಮೋರ್ಚಾಗಳು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕಿರುವಂಥ ಏಕೈಕ ಕಾರಣ ಅಂದರೆ ನಮ್ಮ ದೇಶದಲ್ಲಿ ಶಿಕ್ಷಣದ ಹೆಸರಲ್ಲಿ ಇರುವಂಥ ಸಮಸ್ಯೆಗಳನ್ನು ರಾಜಕೀಯಗೋಸ್ಕರ ಬಳಸ್ಕೋಬೇಕು ಅನ್ನುವಂಥ ಒಂದು ದೊಡ್ಡ ಷಡ್ಯಂತ್ರ, ಈ ದೇಶದಲ್ಲಿ ಅನಾರ್ಕಿ ಉಪಸ್ಥಿತ ಮಾಡಬೇಕು ಅನ್ನುವಂಥ ಷಡ್ಯಂತ್ರ ಕಾಂಗ್ರೆಸ್ ಮತ್ತು ಎಡಬಿಡಂಗಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ವಿರೋಧ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಪ್ರಧಾನಿ ಮೋದಿಯವರ ಮನೆ ಮುಂದೆ ಈ ಸುರಕ್ಷತೆಗೆ ಇರುವಂಥ ಒಂದು ಧಕ್ಕೆ ಹಚ್ಚುವಂಥ ಪ್ರಯತ್ನ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಮಾಡಿದೆ. ಇದಕ್ಕೆ ನಾವು ಪೂರ್ಣ ವಿರೋಧ ಮಾಡ್ತೀವಿ. ಪ್ರಧಾನಿ ಇಡೀ ದೇಶದ ಪ್ರಧಾನಿ ಇರ್ತಾರೆ, ಇದು ಯಾವುದೋ ಒಂದು ಪಕ್ಷದಿರೋದಿಲ್ಲ. ಅವರ ಸುರಕ್ಷತೆ ಇದು ಅತ್ಯಂತ ಅವಶ್ಯಕ ಮತ್ತು ಮಹತ್ವದ್ದಿರುವಂಥ ವಿಷಯ. ಅದರ ಜೊತೆಯಲ್ಲಿ ನಾವು ನಿನ್ನೆ ನೋಡಿದ್ವಿ, ಕರ್ನಾಟಕದಲ್ಲಿ ಇಡೀ ಎಲ್ಲ ಜಗತ್ತು ನೋಡಿದ್ವಿ, ಒಂದು ಸನ್ಮಾನೀಯ ಪದದ ಮೇಲೆ ಇರುವಂಥ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಮೇಲೆ ಇರುವಂಥ MLAಗಳ ಮೇಲೆ ಅಟ್ಯಾಕ್ ಮಾಡುವಂಥ ಪದ್ಧತಿ ಕಾಂಗ್ರೆಸ್ ಕಾರ್ಯಕರ್ತರು ಬೆಳೆಸ್ಕೊಂಡಿದ್ದಾರೆ. ಇದನ್ನು ನಾವು ಖಂಡಿತ ಪೂರ್ಣ ವಿರೋಧ ಮಾಡ್ತೀವಿ, ಖಂಡಿಸ್ತೀವಿ. ಇದರ ವಿರುದ್ಧವಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಇದು ಸಾಂಕೇತಿಕ ಪ್ರತಿಭಟನೆ. ಈ ರೀತಿಯ ಅಸಂವಿಧಾನಿಕ ವಿಷಯಗಳು ನಿಲ್ಲಿಲ್ಲ ಅಂದರೆ ಬರುವಂಥ ದಿನಮಾನಗಳಲ್ಲಿ ಉಗ್ರ ಪ್ರತಿಭಟನೆ ಕಾಂಗ್ರೆಸ್ಸಿನ ಎಲ್ಲ ಪಕ್ಷದ ಕಾರ್ಯಾಲಯಗಳ ಮುಂದೆ ಮತ್ತು ನಾಯಕರ ಮನೆ ಮುಂದೆ ನಾವು ನಿಶ್ಚಿತವಾಗಿ ಮಾಡೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಪಕ್ಷ ಮತ್ತು ಜಿರಳೆ ಪಾರ್ಟಿ ಏನು ನೀಟ್ ಹೆಸರಿನಲ್ಲಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡುತ್ತಾ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಮನೆಯ ಮುಂದೆ ಅಟ್ಯಾಕ್ ಮಾಡಿ ಧರಣಿಯನ್ನು ಮಾಡೋ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ಕೀಳುಮಟ್ಟಕ್ಕಿಳಿದಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ನಮ್ಮ ಪಕ್ಷದ ಶಾಸಕರ ಮೇಲೆ ನಿನ್ನಿನ ದಿನ ಅಟ್ಯಾಕ್ ಮಾಡಿ ತತ್ತೆ ಎಸೆಯುವಂಥ ಹೀನ ಕೃತ್ಯವನ್ನು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇದೆ. ಮತ್ತು ದೇಶದಲ್ಲಿ ಇರುವಂಥ ಕಾಂಗ್ರೆಸ್ ಪಕ್ಷಕ್ಕೂ ನಮ್ಮ ಈ ಚಿಕ್ಕೋಡಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ವತಿಯಿಂದ ಧಿಕ್ಕಾರವನ್ನು ನಾವು ಹಾಕ್ತಾ ಇದ್ದೀವಿ. ಇದೇ ರೀತಿ ದೇಶದಲ್ಲಿ ಅರಾಜಕತೆಯನ್ನು ಉಂಟು ಮಾಡಿದರೆ ನಾವು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಮಂಡಲದಲ್ಲಿ ಮುಂದಿನ ಸಲ ಈ ಒಂದು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಈಗ ಸಾಂಕೇತಿಕವಾಗಿ ಕುಲಕರ್ಣಿ ಅವರು ಹೇಳಿದ ಹಾಗೆ ಸಾಂಕೇತಿಕವಾಗಿ ಈಗ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ. ನಾವು ಇದನ್ನು ಇಲ್ಲಿಗೆ ಕೈ ಬಿಡದಿದ್ದರೆ ಪ್ರತಿ ಮಂಡಲದಲ್ಲೂ ಈ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ಬೋದು. ದಿಲ್ಲಿಯಲ್ಲಿ ಒಂದು ನೆಪ ಮಾತ್ರ ಮಾಡಿ ಒಂದು ನೀಟ್ ಎಕ್ಸಾಮದ ಬಗ್ಗೆ ವಿಷಯವನ್ನು ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ತಪ್ಪು ಕಲ್ಪನೆಯನ್ನು ಕೊಟ್ಟು ಗುಂಡಾಗಿರಿ ಮಾಡಿ ನರೇಂದ್ರ ಮೋದಿಯವರ ಮನೆಯ ಮುಂದೆ ಒಂದು ಅಹಿತಕರ ಘಟನೆಗಳನ್ನು ಮಾಡ್ತಾ ಇರೋದು ದೇಶದ ವಿರೋಧಿ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ವಿರೋಧಿಯನ್ನು ಹೇಳ್ತೀವಿ. ಅದೇ ಥರ ಮೊನ್ನೆ ದಾವಣಗೆರೆಯಲ್ಲಿ ನಡೆದಂಥ ನಿನ್ನೆ ನಮ್ಮ ಶಾಸಕರಿಗೆ ಕತ್ತಿ ಒಯ್ಯುವಂಥ ಕೆಲಸವನ್ನು ಮಾಡಿದ್ರೆ ಅದಕ್ಕೂ ನಾವು ವಿರೋಧಿ ಮಾಡ್ತೀವಿ. ನೂರು ಪಕ್ಷದಲ್ಲಿ ಸಾಕಷ್ಟು ತೊಂದರೆಗಳಿದ್ದಾವೆ, ಅದನ್ನು ತೆಗೆದುಕೊಂಡು ಬಿಟ್ಟು ಇಡೀ ರಾಷ್ಟ್ರವನ್ನು ಮಾರುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಿತ್ತು. ಅದನ್ನು ಎತ್ತಿ ಹಿಡಿಯುವಂಥ ಯಾವುದಾದ್ರೂ ಒಳ್ಳೆಯದು ಮಾಡಬೇಕು, ಜಗತ್ತಿನಲ್ಲಿ ನಂಬರ್ 1 ಪಕ್ಷವನ್ನು ಮಾಡಬೇಕು ಮತ್ತು ದೇಶದಲ್ಲಿ ಜಗತ್ತಿನಲ್ಲಿ 1ನೇ ನಂಬರ್ ಬರುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ. ಅವರ ಹೆಸರಿಗೆ ಕಪ್ಪು ಚಿಕ್ಕೆ ಬರಲಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಹಲವಾರು ಸಾರಿ ಈಗಾಗಲೇ ರೈತರ ಮೋರ್ಚಾವನ್ನು ಪಂಜಾಬ್ ಮತ್ತು ದಿಲ್ಲಿಯಲ್ಲಿ ಸಹಿತ ಮಾಡಿದ್ರು. ಅದಕ್ಕೆ ಅವರಿಗೆ ತಕ್ಕ ಪಾಠ ಈಗಾಗಲೇ ಸಿಕ್ಕಿದೆ ಅನ್ನುವಂಥ ಮಾತನ್ನು ಸಹಿತ ನಾವು ಈಗ ಹೇಳಬಯಸ್ತಾ ಇದ್ದೀವಿ. ಈಗ ಆ ಮಕ್ಕಳನ್ನು ಮುಂದೆ ಮಾಡಿ, ವಿದ್ಯಾರ್ಥಿಗಳನ್ನ ಮುಂದೆ ಮಾಡಿ, ಆ ನೀಟ್ ಓದುವಂಥ ಮುಂದೆ ಡಾಕ್ಟರ್ ಆಗುವಂಥ ವಿದ್ಯಾರ್ಥಿಗಳು, ಕೆಲವೊಂದು ಡಾಕ್ಟರ್ ಆಗುವಂಥ ವಿದ್ಯಾರ್ಥಿಗಳು ಅಲ್ಲೆಲ್ಲ ವಿದ್ಯಾರ್ಥಿಗಳಿಲ್ಲ. ಆದರೆ ಅಂಥವ್ರು ತಗೊಂಡು ಮೋದಿಯವ್ರ ಮನೆ ಮುಂದೆ ಆ ಒಂದು ಧಿಕ್ಕಾರ ಮಾಡುವಂಥ ಕೆಲಸಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಷ್ಟ್ರದ ಅಧ್ಯಕ್ಷರು ಅವರಿಗೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ವಿರೋಧವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ.